ನಾನು ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ಶಿವಾಚಾರ್ಯ ವೈದ್ಯ ಜ್ಯೋತಿಷಿ ಮಾತಾಡ್ತಿದ್ದೀನಿ. ಈ ಜುಲೈ ತಿಂಗಳ ರಾಶಿ ಫಲಗಳು ಕೆಲವು ರಾಶಿಗಳಿಗೆ ಎಂದು ಹೇಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕೆಂಬುದು ಇದೆ. ಮೇಷರಾಶಿ, ವೃಷಭ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಹಾಗೆ ವೃಶ್ಚಿಕ ರಾಶಿ, ಕುಂಭ ರಾಶಿ ಇವು ಎಲ್ಲವೂ ಸ್ವಲ್ಪ ಜಾಗೃತೆಯಿಂದ ಇರಬೇಕು. ಈ ಜುಲೈ ತಿಂಗಳಲ್ಲಿ ಮೀನ ರಾಶಿಗೆ ಒಂದು ಮಟ್ಟಿಗೆ ಚೆನ್ನಾಗಿರುತ್ತದೆ. ಮಿಥುನ ರಾಶಿ, ಕಟಕ ರಾಶಿ ಒಂದು ಮಟ್ಟಿಗೆ, ಕೆಲವು ರಾಶಿಗಳಿಗೆ ಸ್ವಲ್ಪ ಮಟ್ಟಿಗೆ, ಮಕರ ರಾಶಿ, ಮೀನ ರಾಶಿ ಇಲ್ಲ. ಕೆಲವು ರಾಶಿಗಳಿಗೆ ಒಂದು ಮಟ್ಟಿಗೆ ಚೆನ್ನಾಗಿರುತ್ತದೆ. ಕೆಲವು ರಾಶಿಗಳಿಗೆ ನಮ್ಮ ಜಾತಕದಲ್ಲಿ ಖಂಡಿತವಾಗಿಯೂ ಯಾವ ಪರಿಹಾರ ಮಾಡಬೇಕು, ಏನ್ ಮಾಡಬೇಕು ಎಂಬುದಿದೆ. ಈ ವಾರದ ರಾಶಿ ಫಲಗಳು ನಮಗೆ ಹೇಗಿವೆ? ಕೆಲವು ರಾಶಿಗಳಿಗೆ ಚೆನ್ನಾಗಿರುತ್ತೆ, ಕೆಲವು ರಾಶಿಗಳಿಗೆ ಕೆಲವು ಅಡಚಣೆಗಳು ಮತ್ತು ಸಮಸ್ಯೆಗಳು ಖಂಡಿತವಾಗಿಯೂ ಇರ್ತವೆ. ಇಂದು ಸೋಮವಾರ, ಇಂದು ಬೆಳಿಗ್ಗೆ ನಾನು ಎದ್ದು ಇಂದಿನ ಒಂದು ಶೂಟಿಂಗ್ಗೆ ಹೊರಟು ಬರ್ತಿದ್ದೀನಿ. ಇಂದು ಒಂದು ಬೈಕ್ ನಲ್ಲಿ ನಡೆದ ಒಂದು ಘಟನೆ ನನ್ನ ಕಣ್ಣೆದುರಲ್ಲಿ ನಡೆಯಿತು. ಒಬ್ಬ ಆಟೋ ಚಾಲಕರು ಸಿಗ್ನಲ್ ಇಂದ ವೇಗವಾಗಿ ತಿರುಗುತ್ತಿದ್ದಾರೆ. ಒಬ್ರು ಬಡವರು ಫೋನ್ ಅನ್ನು ಮುಂದೆ ಹಿಡಿದುಕೊಂಡಿದ್ರು. ಮಗು ಮುಂದೆ ಇದೆ. ಆ ತಿರುವಿನಲ್ಲಿ ಡಕ್ಕನ್ ತಟ್ಟಿದ ಪರಿಣಾಮ ಗಾಜೊಡ್ದು ಆ ಹೆಲ್ಮೆಟ್ ಬಡ್ದು ಒಂದ್ ಘಟನೆ ಆಯ್ತು. ಆಟೋ ಚಾಲಕರು ನಿಲ್ದೆ ಹೋಗ್ಬಿಟ್ಟವ. 1 ನಿಮಿಷ ಅಥವಾ 100 ನಿಮಿಷಗಳ ನಂತರ ಅವನು ಏನು ಯೋಚಿಸಿದನೋ ಗೊತ್ತಿಲ್ಲ. ಆಟೋ ಚಾಲಕರನ್ನು ಹಿಂಬಾಲಿಸಿ ಹೋಗಲು ಏನಾಯ್ತು ಎಂಬುದು ಗೊತ್ತಿಲ್ಲ. ಆದ್ರೆ ಇವತ್ತು ಸೋಮವಾರ ನೋಡಿ, ಪ್ರತಿ ಕ್ಷಣದಲ್ಲೂ ಸಂಭವಿಸಿದ ಅನಿರೀಕ್ಷಿತ ಘಟನೆಗಳು ಇವು. ಏನೋ ಒಂದು ವಿಷಯ ನಡಿಬೇಟಿಟ್ಟು ಅದು ಬೇರೆ ರೀತಿಯ ಕೆಲವು ಘಟನೆಗಳು ನಡೆದಿವೆ. ಅದಕ್ಕಾಗಿ ಈ ಜ್ಯೋತಿಷ್ಯ ಎಂಬುದು ನಮಗೆ ನಿಜವಾದ ಸತ್ಯ. ನಿಜವನ್ ಬಿಟ್ರೆ ಬೇರೆ ಏನೂ ಇಲ್ಲ. ಜೀವನದಲ್ಲಿ ನಡೆಯುತ್ತಿರುವುದನ್ನ ಚಿತ್ರವನ್ನಾಗಿ ತೋರಿಸ್ತಾರೆ. ಹಾಗಾಗಿ ನಿನಗಿವೆಲ್ಲ ಇದೆ, ಹೀಗಿದೆ ಅಂತ ಜೀವನದಲ್ಲಿ ನಡೀತಿರುವ ವಿಷಯವನ್ನೇ ಹೇಳ್ತಾರೆ ಹೊರತು ನಡೆದದ್ದನ್ನು ಹೇಳಲ್ಲ. ಈ ಜ್ಯೋತಿಷ್ಯವನ್ನ ದೇವಿಕ ಜ್ಞಾನ ಅಂತ ಕರೆಯುತ್ತಾರೆ. ಬ್ರಹ್ಮವಿದ್ಯೆ ಕಲಿತವನು ಅಂತ ಹೇಳ್ತಾರೆ. ಇವು ಎಲ್ಲವೂ ತುಂಬಾ ದೊಡ್ಡ ಪ್ರೊಸೆಸಿಂಗ್. ಇವುಗಳನ್ನ ಓದುವುದು, ಅನುಭವಿಸುವುದು, ಪ್ರತಿ ಜಾತಕವನ್ನ ನೋಡಿ ಹೇಳುವುದು ಇವೆಲ್ಲವೂ ಒಂದು ಕಲೆ. ಆ ಕಲೆಯನ್ನ ಎಂದ್ರೆ ಅದನ್ನ ಸಂಪೂರ್ಣವಾಗಿ ಓದಿ, ಅದನ್ನ ಸಂಪೂರ್ಣವಾಗಿ ಅನುಭವಿಸಿ, ಎಷ್ಟು ಜಾತಕಗಳನ್ನ ದಾಟಿ ಸಾವಿರಾರು ಜಾತಕಗಳನ್ನ ನೋಡ್ಕೊಂಡು ಬರಬೇಕು. ಆದ್ರೆ ನಾನು 32 ವರ್ಷಗಳಿಂದ ಜಾತಕವನ್ನ ನೋಡ್ತಿದ್ದೇನೆ. ನಾನು ಎಷ್ಟು ಜಾತಕಗಳನ್ನ ದಾಟ್ಕೊಂಡಿರ್ಬೋದು ಎಂದು ನೋಡಿ ಅದನ್ನ ಹೋಲಿಸಿ ನಾವು ಕೂಡ ಬಹಳಷ್ಟು ಜಾತಕಗಳನ್ನ ದಾಟ್ಕೊಂಡು ಬರ್ಬೇಕು. ಅಪ್ಪೋದಾಗ ಮಾತ್ರ ನಾವು ಸಂಪೂರ್ಣ ಜ್ಯೋತಿಷಿಯಾಗಿ ಕೆಲವು ವಿಷಯಗಳನ್ನ ಹೇಳಲು ಸಾಧ್ಯವಾಗ್ತದೆ. ಬನ್ನಿ, ಈ ವಿಡಿಯೋಗಳನ್ನ ನೋಡಿ. ನಿಮಗೆ ಯಾವ್ದಾದ್ರು ಅನುಮಾನಗಳಿದೆ, ಕೆಳಗಿನ ವಿವರಣೆಯಲ್ಲಿ ಸಂಖ್ಯೆ ಇದೆ. ಜರಿಯೇ ಖಚಿತವಾಗಿ ಅದಕ್ಕಾಗಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ನಿಮ್ ಜಾತಕವನ್ನು ನೋಡಿ ಹೇಳ್ತೇನೆ. ಕಟಕ ರಾಶಿಯವರೇ, ಜುಲೈ ತಿಂಗಳು ಹೇಗಿದೆ? ರಾಶಿ ಫಲ ಬಿಡು. 2026 ಐರಂ ಕಟಕ ರಾಶಿ, ಪೂಸಂ ಕಟಕ ರಾಶಿ, ಪುರತ್ ಪೂಸಂ ನಕ್ಷತ್ರ ಕಟಕ ರಾಶಿ. ಒಂದು ಬಹಳ ದೊಡ್ಡ ಪರೀಕ್ಷಾ ಕಾಲ. ಅಯ್ಯೋ, ಏನ್ ಸ್ವಾಮಿ ಹೀಗೆ ಹೇಳ್ತೀರಾ ಅಂತ ಯೋಚಿಸ್ದಂಗೆ. ಇದು ಬಹಳ ದೊಡ್ಡ ಪರೀಕ್ಷಾ ಕಾಲ. ಇದನ್ನು ನೀವು ಹೇಗೆ ಎದುರಿಸೋದು ಎಂಬುದು ತುಂಬಾ ಮುಖ್ಯವಾದದ್ದು. ಯಾರು ನಿಮ್ ಪಕ್ಕದಲ್ಲಿ ನಿಂತಿದ್ದಾರೆ, ಯಾರು ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ಕೆಲವು ವಿಷಯಗಳನ್ನ ಮಾಡ್ತಿದ್ದಾರೆ ಎಂಬುದು ತುಂಬಾ ಮುಖ್ಯವಾದದ್ದು ಎಂದು ಹೇಳಲಾಗಿದೆ. ಎರಡನೇದಾಗಿ, ನೀವು ಶಾಂತವಾಗಿ ತೆಗೆದುಕೊಂಡ ಒಂದು ನಿರ್ಧಾರ ನಿಮ್ಮ ಜೀವನವನ್ನು ಎತ್ತಿ ತರುತ್ತದೆ. ಇನ್ನೊಂದಂದ್ರೆ, ಒಂದು ನಿರ್ಧಾರ ಹಲವಾರು ಸಂಬಂಧಗಳನ್ನ ಮುರಿಯಬಹುದು ಎಂದು ಕೂಡ ಹೇಳಲಾಗಿದೆ. ಈ ತಿಂಗಳಲ್ಲಿ ಯಾರನ್ನು ತೃಪ್ತಿಪಡಿಸಲು ಪ್ರಯತ್ನಿಸಬೇಡಿ. ನಿಮ್ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಇದು ತುಂಬಾ ಪರೀಕ್ಷೆ ಸಮಯವಾಗಿದೆ. ತುಂಬಾ ಸ್ವಲ್ಪ ಒತ್ತಡ ಇದೆ, ತುಂಬಾ ಹೆಚ್ಚು ಒತ್ತಡ ಇದೆ, ಮಾನಸಿಕ ಪೀಡೆ. ಎರಡನೇದಾಗಿ, ಕೆಲವು ವಿಷಯಗಳು ಇರ್ತಾರೆ. ಅದು ಅಂದ್ರೆ ಹೇಗೆ ಹೇಳ್ಬೇಕು, ಒತ್ತಡ ಹೆಚ್ಚಿರ್ತದೆ, ಹೈಪರ್ ಟೆನ್ಷನ್ ಹೆಚ್ಚಿರ್ತದೆ, ಡಿಪ್ರೆಷನ್ ಹೆಚ್ಚಿರ್ತಾನೆ. ಇದು ತುಂಬಾ ಪರೀಕ್ಷೆ ಕಾಲ. ಆ 30 ದಿನಗಳು ಪ್ರತಿದಿನವೂ ಒಂದು ಗೊಂದಲವನ್ನ ಕೊಡ್ತವೆ. ಈ 30 ದಿನಗಳು ಎಂದಿಗೂ ಇಲ್ದಂತಹ ಗೊಂದಲವನ್ನ ಕೊಡ್ತವೆ. ಅದಕ್ಕಾಗಿ ಈ ತಿಂಗಳು ಸ್ವಲ್ಪ ಜಾಗ್ರತೆಯಿಂದಿರಿ. ಅದೊಂದು ವಿಷಯವಾಗಿ ನೆನಪಿನಲ್ಲಿ ಇಟ್ಕೊಂಡು ಅದನ್ನ ಹೇಗ್ ಮಾಡ್ಬೇಕು ಎಂಬುದನ್ನ ಸ್ವಲ್ಪ ಸರಿಯಾಗಿ ಮಾಡಿ. ಎರಡನೇದಾಗಿ, ಹಲವಾರು ತಿಂಗಳುಗಳಿಂದ ಕಾಯ್ತಿದ್ದ ಒಳ್ಳೆ ಸುದ್ದಿ ನಿಮ್ ಮನೆಗೆ ಬರ್ತದೆ. ಹಾಗಾಗಿ ಪಾಸಿಟಿವ್ ಆಗಿ ತುಂಬಾ ಒಳ್ಳೆ ವಿಷಯಗಳಿವೆ. ಕೆಲಸದ ಸ್ಥಳದಲ್ಲಿ ನಿಮ್ ನಿಷ್ಠೆಗೆ ಉತ್ತಮ ಗೌರವ ಹೆಚ್ಚಾಗುತ್ತೆ. ವ್ಯವಹಾರದಲ್ಲಿ ಹೊಸ ಬೆಳವಣಿಗೆ ಅಥವಾ ಹೊಸ ಶಾಖೆ ಆರಂಭಿಸುವ ಅವಕಾಶ ಇದೆ. ಅನಿರೀಕ್ಷಿತ ಹಣದ ಆದಾಯ ಅಥವಾ ಹಳೆ ಬಾಕಿ ವಸೂಲಾಗುತ್ತೆ. ಕುಟುಂಬದಲ್ಲಿ ಐಕ್ಯತೆ ಹೆಚ್ಚಾಗ್ತಾನೆ. ಮದುವೆಗೆ ಕಾಯ್ತಿರುವವರಿಗೆ ಅನುಕೂಲಕರವಾದ ವರನಾಗ್ತದೆ. ಮಕ್ಕಳಿಂದ ಗೌರವ ಮತ್ತು ಸುದ್ದಿ ಸಿಗ್ತದೆ. ವಿದೇಶ ಅಥವಾ ಹೊರನಾಡಿಗೆ ಸಂಬಂಧಿಸಿದ ಉತ್ತಮ ಸುದ್ದಿಗಳಿರ್ತವೆ. ಮನೆ, ಜಮೀನು, ವಾಹನಕ್ಕೆ ಸಂಬಂಧಿಸಿದ ಉತ್ತಮ ಪ್ರಗತಿ ಇರ್ತದೆ. ಮನಸ್ಸಿಗೆ ಶಾಂತಿ ಇರ್ಕಡೆ. ಯಾವಾಗ್ಲೂ ಆ ಮನಃಶಾಂತಿ ಹೆಚ್ಚಾಗಿ ಉತ್ತಮ ನಿರ್ಧಾರಗಳಿಂದ ತೆಗೆದುಕೊಳ್ತೀರಿ. ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚುತ್ತದೆ ಎಂದು ಹೇಳ್ಬಹುದು. ನಿಮ್ಮನ್ನು ಟೀಕಿಸಿದವರೇ ನಿಮ್ಮ ಪ್ರಗತಿಯನ್ನು ಮೆಚ್ಚುವಂತಹ ಘಟನೆಗಳು ಕೂಡ ನಡೀಬಹುದು. ಆದ್ರೆ ಎಲ್ಲದರಲ್ಲೂ ಸ್ವಲ್ಪ ನಾನೀಗ ಹೇಳಿದ್ದೇನೆ. ಕೆಲವು ಧನಾತ್ಮಕ ವಿಷಯಗಳನ್ನ ನಾನು ಹೇಳಿದ್ದೇನೆ. ಕೆಲವು ವಿಷಯಗಳು
ಅದೇ ರೀತಿ ನಕಾರಾತ್ಮಕ ಕೆಲವು ವಿಷಯಗಳೆಂದು ಹೇಳುವಾಗ, ನಕಾರಾತ್ಮಕ ವಿಷಯಗಳನ್ನು ಹೇಳುವಾಗ ಭಾವೋದ್ರಿಕ್ತನಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಎಲ್ಲರ ಕಷ್ಟವನ್ನು ನಿಮ್ಮ ಭುಜದ ಮೇಲೆ ಹೊತ್ಕೋಬೇಡಿ. ಕುಟುಂಬದ ವಿಷಯಗಳನ್ನ ಹೊರಗೆ ಹಂಚ್ಕೋಬೇಡಿ. ಹಳೆ ಸಂಬಂಧವನ್ನ ಮತ್ತೆ ನಂಬಿ ಮೋಸ ಮಾಡ್ಕೊಳ್ಬೇಡಿ. ಕಚೇರಿಯಲ್ಲಿ ಅಗತ್ಯವಿಲ್ಲದ ಅನುಕಂಪವನ್ನ ತೋರಿಸಬೇಡಿ. ಯಾರಿಗಾಗಿ ಸಹ ಸಾಲ ತಗೊಂಡ್ಬೇಡಿ. ವಚನ ಕೊಡುವ ಮೊದಲು 2 ಬಾರಿ ಯೋಚಿಸಿ. ಶರೀರದ ಆರೋಗ್ಯ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕೋಪದಿಂದ ಪ್ರತಿಕ್ರಿಯಿಸಿ ಮನೆಯಿಂದ ಹೊರ ಹೋಗ್ಬೇಡಿ. ಕೋಪದಲ್ಲಿ ನಮ್ಮ ಮನೆಯಿಂದ ಹೊರ ಹೋಗ್ತಾರೆ, ಅದಕ್ಕೆ ಅವಶ್ಯಕತೆ ಇಲ್ಲ. ಆ ವಡಿವೇಲು ಒಂದ್ ಸಿನಿಮಾದಲ್ಲಿ ಸೋರಾ ವೀಡ ಅಂತ ಕೇಳ್ತಾನೆ. ಆ ಅಭ್ಯಾಸವನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ನೀವು ಮನೆಯಿಂದ ಹೊರ ಹೋಗಲ್ಲ. ಕೋಪದಲ್ಲಿ ಮನೆಯಿಂದ ಹೊರ ಹೋಗ್ಬೇಡಿ. ನಿಮ್ಮನ್ನ ಇತರರ ಜೀವನದೊಂದಿಗೆ ಹೋಲಿಸ್ಬೇಡಿ. ಅವನ್ ಹೀಗಿದ್ದಾನೆ, ಇವನ್ ಹೀಗಿದ್ದಾನೆ. ಅವನು ನಾವು ಹೇಗಿದ್ದೀವಿ ಎಂಬುದು ನಮಗೆ ಮುಖ್ಯ. ಅವನು ಹೇಗಿದ್ರು ನಮಗೇನು, ಅವನ್ ಏನಾದ್ರೂ ಮಾಡಿದ್ರೆ ನಮಗೇನು. ನಾವು ಹೇಗಿದ್ದೀವಿ, ನಾವು ಹೇಗ್ ಹೋಗ್ತಿದೀವಿ ಅನ್ನೋದನ್ನ ನಾವು ನೋಡ್ಬೇಕು. ಮಕ್ಕಳು ಬೆಳೆಯುವಾಗ ಪೋಷಕರು ತಪ್ಪು ಮಾಡ್ತಾರೆ. ನಮ್ಮ ತಪ್ಪೆಂದ್ರೆ ಅವನನ್ನು ನೋಡಿ ಅವನಂತೆ ಓದು ಎಂದು ಹೋಲಿಸೋದು. ಅದ್ಭುತವಾಗಿ ಓದ್ತಾನೆ, ಅವನ್ ಹೀಗ್ ಓದ್ತಾರೆ, ಹೆಂಗ್ ಓದ್ತಾನೆ. ಅವನ್ 200 ಅಂಕಗಳೊಂದಿಗೆ ತುಂಬಾ ಒಳ್ಳೆ ಅಂಕ ಪಡಿತಾನೆ. 100ಕ್ಕೆ 100 ಅಂಕ ಗಳಿಸಿ ಯಾವಾಗ್ಲೂ ಫಸ್ಟ್ ರ್ಯಾಂಕ್ ಪಡಿತಾನೆ. ಅಷ್ಟು ಬುದ್ಧಿವಂತ ಹುಡುಗನ್ಮೋ. ಆಗ ಇವೆಲ್ಲವನ್ನು ನಿಮ್ ಮಗು ಕೇಳ್ತಿರುವಾಗ ಆ ಮಗುವಿಗೆ ಆ ಮನಸ್ಥಿತಿ ಹೇಗಿರುತ್ತಂತ ನಿಮಗ್ ಗೊತ್ತಾ? ಅದು ತುಂಬಾ ವಿಚಿತ್ರವಾಗಿರುತ್ತೆ. ಯಾರು ಈ ಹೋಲಿಕೆಗಳನ್ನು ಮಾಡ್ತೇವಲ್ವಾ, ಅಂತದನ್ನು ಮಾಡಬಾರ್ದು. ಅದನ್ನೇ ಅರ್ಥ ಮಾಡ್ಕೊಡಿ. ನಾನು ಈಗ ಹೇಳಿದ್ದನ್ನು ನೋಡಿದ್ರೆ ಈ ಹೋಲಿಕೆ ಇದೆ ಅಂದ್ರೆ ಅದು ಸರಿಯಲ್ಲ, ಅದು ಒಳ್ಳೇದಲ್ಲ. ಆದ್ರಿಂದ ನಾವು ಸಾಧ್ಯವಾದಷ್ಟು ಹೋಲಿಕೆಗಳನ್ನ ತಪ್ಪಿಸೋದು ಉತ್ತಮ. ಅಗತ್ಯವಿಲ್ಲದ ಭಯ ನಿಮ್ಮ ಪ್ರಗತಿಯನ್ನು ತಡೆಯಲು ಬಿಡಬೇಡಿ ಎಂದು ನಾನು ಹೇಳ್ತೇನೆ. ಈ ತಿಂಗಳು ನಿಮ್ಮನ್ನು ನೋಯಿಸೋರು ಕೇಳಲೇಬೇಕು. ಕಾಲವೇ ನಿನ್ಗೆ ಉತ್ತರ ಕೊಡ್ತದೆ ಎಂದು ಹೇಳ್ಕೊಂಡು ಮುಂದವರಿ. ಎಲ್ಲರನ್ನೂ ಸಂತೋಷ ಪಡಿಸಲು ಪ್ರಯತ್ನಿಸಿದ್ರೆ ಕೊನೆಯಲ್ಲಿ ನೀನೇ ನೋವು ಅನುಭವಿಸ್ಬೇಕಾಗತ್ತೆ. ನಿಮ್ ಶಾಂತಿಯನ್ನ ಕೆಡಿಸುವರನ್ನು ನಿಮ್ ಜೀವನದಿಂದ ನಿಧಾನವಾಗಿ ದೂರವಿಡಿ. ಇಲ್ಲ ಎಂಬ ಪದವನ್ನ ಕಲಿಯಿರಿ. ಅದೇ ನಿಮ್ ಶಕ್ತಿ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಇಲ್ಲ ನೋಡೋಣ ಶಾಂತವಾಗಿರ್ತೀನಿ ಅಂತ ಹೇಳ್ತೇನೆ. ಇಲ್ಲ ನಾನ್ ಮಾಡ್ತೀನಿ ಅಂತ ತಲೆ ಮೇಲೆ ಹಾಕೊಂಡ್ರೆ ಆ ಸಮಸ್ಯೆಗಳು ನಿಮಗೆ ಮಾತ್ರ ಬರ್ತವೆ. ನಿಮ್ ಹೃದಯ ಯಾವಾಗ್ಲೂ ಒಳ್ಳೆಯದು ಎಂಬುದಕ್ಕಾಗಿ ಎಲ್ಲರನ್ನು ನಂಬಬೇಕಾದ ಅವಶ್ಯಕತೆ ಇಲ್ಲ. ನೀವು ನಿಜವಾದ ಹೃದಯದ ವ್ಯಕ್ತಿಯೇ. ಅದನ್ನು ಎಲ್ಲರೂ ನಂಬಬೇಕೆಂದು ಯಾವುದೇ ಅವಶ್ಯಕತೆ ಇಲ್ಲ. ನಿಮ್ಮ ಮೌಲ್ಯವನ್ನು ಅರಿಯಾದ ಸ್ಥಳದಲ್ಲಿ ಹೆಚ್ಚು ಸಮಯ ಕಳೆಯಬೇಡಿ. ಜುಲೈ ತಿಂಗಳಲ್ಲಿ ನಿಮ್ಮ ದೃಢತೆ ದೊಡ್ಡ ಯಶಸ್ಸಾಗುತ್ತೆ. ಅಂತಹ ರೀತಿಯಲ್ಲಿ ಸರಿಯಾಗಿ ಇದನ್ನು ಮಾಡಿ. ಸೋಮವಾರದಂದು ಶಿವನಿಗೆ ಪಾಲಾಭಿಷೇಕ ಮಾಡಿ. ಈ ತಿಂಗಳ ಪ್ರತಿಯೊಂದು ಕೊನೆ ಸಾಲುಗಳಂತೆ ಕೆಲವು ವಿಷಯಗಳಿವೆ. ಇದು ಅಂಥದ್ದೇ ಇದೆ. ಜುಲೈ ತಿಂಗಳಲ್ಲಿ ಒಣಗಿದ ಮನಸ್ಸಿಂದ ಅಲ್ಲ, ಬುದ್ಧಿಯಿಂದ ನಡ್ಕೊಂಡ್ರೆ ನೀವು ಕಳೆದುಕೊಂಡದಕ್ಕಿಂತ ದೊಡ್ಡ ಆಶೀರ್ವಾದಗಳನ್ನ ಪಡಿಬಹುದು. ಮತ್ತಷ್ಟು ದೊಡ್ಡ ವಿಷಯಗಳಲ್ಲಿ ಯಶಸ್ಸು ಸಾಧಿಸಬಹುದು. ನಿಮ್ ಮನಶಾಂತಿನ ಕಾಪಾಡ್ಕೊಳ್ಳಿ. ಅದೇ ನಿಮ್ ತಿಂಗಳ ಅತ್ಯಂತ ದೊಡ್ಡ ಯಶಸ್ಸು. ಮನಃಶಾಂತಿಯೊಂದಿಗೆ ನಡ್ಕೊಳ್ಳಿ. ಅವಶ್ಯವಿಲ್ಲದ ಆತುರ ಮತ್ತು ಗಾಬರಿಯನ್ನ ಬಿಡಿ. ಶಾಂತವಾಗಿ ನಡ್ಕೊಳ್ಳಿ. ಯಶಸ್ಸು ಸಾಧಿಸಿ. ಈ ಯಶಸ್ಸು ಹೇಗಿರ್ಬೇಕು ಎಂದು ನೀವು ಕೇಳ್ತಿದ್ದೀರಾ? ನಿಧಾನವಾಗಿ ಹೀಗೆ ಯಶಸ್ಸನ್ನು ತೋರಿಸ್ಬೇಕು. ಅದು ನಿಮ್ ಕೈಯಲ್ಲಿದೆ. ಇದು ಪರೀಕ್ಷೆಯ ಕಾಲ ಎಂದು ನಾನು ಹೇಳಿದ್ದೇನೆ. ಆ ಪರೀಕ್ಷೆಗಳ ಬಗ್ಗೆ ನಾವು ಹೇಳಿದ್ದೇವೆ ಎಂಬುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅದನ್ನ ಹೇಗ್ ಮುಂದಕ್ಕೆ ತಗೊಂಡು ಹೋಗ್ಬೇಕು ಎಂಬುದನ್ನ ನೋಡ್ಕೋಬೇಕು. ಅದು ನಿಮ್ ಕೈಯಲ್ಲಿರೋ ನಿಜವಾದ ಸಂಗತಿ. ಶುಭಂ.